ಮೂರು ಮನೆ ಕೋಡಿಯ ದುರಂತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 6 ಮಂದಿ ಆ ಕುಟುಂಬದಲ್ಲಿ ಇದ್ದದ್ದು. 6 ಮಂದಿಯಲ್ಲಿ ಅಜ್ಜಿ ಮೊಮ್ಮಗು ದುರ್ಮರಣಕ್ಕೀಡಾಗಿದೆ. ಅವಶೇಷಗಳಡಿ ಇದ್ದಂತಹ 2 ಮಕ್ಕಳಲ್ಲಿ 1 ಮಗು ಬಲಿಯಾಗಿರೋದು. ಈಗ ಅವಶೇಷಗಳಡಿ ಸಿಲುಕೊಂಡಿರುವಂತದ್ದು ಮಗು ಮತ್ತು ತಾಯಿ ಅಶ್ವಿನಿ. ಮತ್ತೊಂದು ಮಗು ಮೃತಪಟ್ಟಿದೆ. 1 ಮಗು ತಾಯಿಯ ಮಡಿಲ ಹತ್ರನೇ ಇರುವಂತದ್ದು. ತಾಯಿ ಮಗು ಈಗ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಪ್ರತಿ ಕ್ಷಣವೂ ಹೋರಾಡ್ತಾ ಇದ್ದಾರೆ. ಈ ಕುಟುಂಬ ಕಾಂತಪ್ಪ ಪೂಜಾರಿ ಅವರ ಕುಟುಂಬ. ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಹಿರಿಜೀವ ಮೃತಪಟ್ಟಿರುವಂತದ್ದು. ಕಾಂತಪ್ಪ ಪೂಜಾರಿ ಅವರ ಕಾಲು ಕಟ್ಟಾಗಿದೆ. ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮನೆ ಬೀಳ್ತಾ ಇದ್ದಂತೆ ಕಾಂತಪ್ಪ ಓಡ್ ಹೋಗಿ ಬಚಾವಾದ್ರು. ಸೊಸೆ ಅಶ್ವಿನಿ ಅವರ ಪತಿ ಕೂಡ ದುರಂತದಲ್ಲಿ ಪಾರಾಗಿದ್ದಾರೆ. ಅಂದ್ರೆ ಮನೆ ಮಗ. ಆದ್ರೆ ಈಗ ತಾಯಿ ಮಗು ಅಶ್ವಿನಿ, ನಾವೀಗ ಆ ಫ್ಯಾಮಿಲಿ ಫೋಟೋ ಗಮನಿಸ್ತಾ ಇದ್ದೀವಿ. ಅಲ್ಲಿ ಕಾಂತಪ್ಪ ಪೂಜಾರಿ ಅವರ ಪತ್ನಿ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಮಗ ಸೊಸೆ ಮತ್ತೋರ್ವ ಮಗ ಆ ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮತ್ತೋರ್ವ ಮಗ ಅವರು ತಮಿಳುನಾಡಿಗೆಲ್ಲೋ ಹೋಗಿದ್ದಾರಂತೆ. ಹಾಗಾಗಿ ಅವರು ಬಚಾವಾಗಿದ್ದಾರೆ. ಈಗ ಅಲ್ಲಿ ದುರಂತದಲ್ಲಿ ಮೃತಪಟ್ಟಿರುವಂತದ್ದು ಆ ಹಿರಿಜೀವ ಕಾಂತಪ್ಪ ಪೂಜಾರಿ ಅವರ ಪತ್ನಿ. ಈಗ ಅಲ್ಲಿ ಸಿಲುಕಿರುವಂತದ್ದು ಕಾಂತಪ್ಪ ಪೂಜಾರಿ ಅವರ ಸೊಸೆ ಅಶ್ವಿನಿ ಮತ್ತು 1 ಮಗು ಈಗ ಬದುಕಿದ್ದಾರೆ. ಅಲ್ಲಿ ಜೀವನ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಮೃತಪಟ್ಟಿದ್ದಾರೆ. ಮತ್ತೊಂದು ಮಗು ಅಶ್ವಿನಿಯವರ ಪತಿ ಬಚಾವಾಗಿದ್ದಾರೆ. ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. 1 ಮಗು ಮತ್ತು ತಾಯಿ ಈಗ ಮನೆ ಮೇಲೆ ಕುಸಿದು ಬಿದ್ದಿದೆಯಲ್ಲ ಗುಡ್ಡ, ಅದರ ಅಡಿಗೆ ಸಿಲುಕೊಂಡಿದ್ದಾರೆ. ಜೀವನ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಅವಶೇಷಗಳಲ್ಲಿ ಸಿಲುಕಿರುವಂತಹ ಮತ್ತೊಂದು ಮಗು, ಹಿರಿ ಮಗು, ಆ ಮಗು ಮೃತಪಟ್ಟಿದೆ. ಇಬ್ಬರನ್ನು ಈಗ ರಕ್ಷಿಸುವಂತ ಕಾರ್ಯ ಬರದಿಂದ ಸಾಗ್ತಾ ಇದೆ. ಮಹಾಮಳೆ, ಆ ಮಳೆಯ ಆರ್ಭಟಕ್ಕೆ ನಾವಾಗಲೇ ನಮ್ಮ ಪ್ರತಿನಿಧಿ ಪೃಥ್ವಿ ವಿವರಿಸ್ತಾ ಇದ್ರು ಹೇಗಿದೆ ಅಂತ. ಒಂದು ಕಡೆ ಹೊಳೆಯನ್ನು ಹರಿದುಕೊಂಡು ಹೋಗ್ತಾ ಇದೆ, ಆ ಕಡೆ ಗುಡ್ಡ ಇದೆ. ಆ ಗುಡ್ಡ ಕುಸಿದು ಬೀಳುತ್ತೆ. ಕುಸಿದು ಬಿದ್ದದ್ದು ಅಲ್ಲಿದ್ದಂತಹ ಅಡಿಕೆ ತೋಟದ ಮೇಲೆ ಬೀಳುತ್ತೆ. ಅಲ್ಲಿಂದ ಅಡಿಕೆ ಮರಗಳು ಬಿದ್ದು ಆ ಗುಡ್ಡ ಕುಸಿದು ಬಿದ್ದು ಇಡೀ ಮನೆ ಮೇಲೆ ಎಲ್ಲವೂ ಕುಸಿದು ಬಿದ್ದ ಪರಿಣಾಮವಾಗಿ ಮನೆ ಮಂದಿಯೆಲ್ಲ ಸಿಲುಕೊಂಡ್ರು. ಅಲ್ಲಿ ಆ ಮನೆಯಲ್ಲಿದ್ದಂತಹ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಮೃತಪಟ್ಟರು, ಹಿರಿಜೀವ. ಜೊತೆಗೆ ನಾವೀಗ ಸ್ಕ್ರೀನ್ ಬಲಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಮತ್ತೊಂದು ಪುಟ್ಟ ಕಂದಮ್ಮ ಏನು ಮೃತಪಟ್ಟಿದೆ. ಆ ಮಗುವಿನ ಮೃತದೇಹವನ್ನ ಹೊರತೆಗೆಯಲಾಗಿದೆ. ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಆದರೆ ಇನ್ನಿಬ್ರು ಬದುಕಿದ್ದಾರೆ. ಜೀವನ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ತಾಯಿ ಮತ್ತು ಮಗು ಅವರನ್ನ ಸುರಕ್ಷಿತವಾಗಿ ಹೊರ ಕರ್ಕೊಂಡ್ಬರ್ಬೇಕಾಗಿದೆ. ಹಾಗಾಗಿಯೇ ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೊಂಚ ಒತ್ತಡ ಹಾಕಿದ್ರೂ ಮತ್ತಷ್ಟು ಕುಸಿದು ಬೀಳುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ 8 ತಾಸಾಯ್ತು, 3:30-4 ಗಂಟೆಗೆ ಕುಸಿದು ಬಿದ್ದಿದ್ದು ಮನೆ ಮೇಲೆ ದರೆ. ಹಾಗಾಗಿ ಊಟ ಇಲ್ಲ, ನೀರಿಲ್ಲ. ಬೆಳಗ್ಗೆ ಒಂದು ಹೊತ್ತು ಹತ್ತಿರ ಹೋಗಿ ಯಾರೋ ನೀರು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಮಹಿಳೆಗೆ, ಅಶ್ವಿನಿಯವರಿಗೆ. ಆದರೆ ಆ ಮಗು ಬಹಳ ಆಕ್ಟಿವ್ ಆಗಿ ಕಂಡು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅಳ್ತಾ ಇತ್ತು ಕೂಡ. ಆದರೆ ಅದನ್ನ ಹೊರತೆಗೆಯುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. ತಾಯಿ ಪದೇ ಪದೇ ಕೇಳ್ಕೊಳ್ತಾ ಇದ್ರಂತೆ, ಈ ಮಗುವನ್ನಾದ್ರೂ ಹೊರ ಕರ್ಕೊಂಡ್ಬಿಡಿ ಅಂತ. ತಾಯಿ ಹೃದಯ ಅದು, ನನಗೇನಾದ್ರೂ ಆಗಲಿ, ಮಗು ಸುರಕ್ಷಿತವಾಗಿ ಹೊರ ಹೋಗಲಿ ಅಂತ. ಆದರೆ ಇಬ್ಬರನ್ನು ಹೊರತೆಗೆಯುವಂಥದ್ದು ಅಷ್ಟು ಸುಲಭ ಇಲ್ಲ. ಅಲ್ಲಿ ಎಳೆದಾಡಕ್ಕಾಗಲ್ಲ. ಪುಟ್ಟ ಕಂದಮ್ಮ 1.5 ವರ್ಷದ ಪಾಪು ಅದು. ಹೀಗಾಗಿ ಇಬ್ಬರನ್ನೂ ಕೂಡ ಸುರಕ್ಷಿತವಾಗಿ ಹೊರತೆಗೆಯೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಆಗಲೇ TV9 ಜೊತೆ ಮಾತನಾಡ್ತಾ ಶಾಸಕ UT ಖಾದರ್ ಅವರು ವಿವರಿಸ್ತಾ ಇದ್ರು. ಕ್ಷಣ ಕ್ಷಣದ ಮಾಹಿತಿ ಪಡಿತಾ ಇದ್ದೀವಿ, ಸೂಚನೆ ಕೊಡಲಾಗಿದೆ. ಸುರಕ್ಷಿತವಾಗಿ ಅವರನ್ನು ಹೊರತೆಗೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಆದರೆ ಆ ಜಾಗ ಹೇಗಿದೆ ಅಂತಂದ್ರೆ ಅಲ್ಲಿ ಯಾವುದೇ ಅರ್ಥಮೂವರ್ಸನ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಸುಲಭವಾಗಿ ಎಲ್ಲವನ್ನ ನಾವು ನೋಡೋ ಹಾಗೆ ಅಲ್ಲಿ ಬಿದ್ದದ್ದನ್ನ, ಅವರ ಮೇಲೆ ಬಿದ್ದಂತಹ ಎಲ್ಲ ಇಡೀ ಮನೆಯ ಅವಶೇಷಗಳನ್ನೆಲ್ಲವನ್ನು ಕೂಡ ಹೊರತೆಗೆದಕ್ಕಾಗಲ್ಲ. ಹಾಗಾಗಿಯೇ ಈ ಕಾರ್ಯಾಚರಣೆ ಇಷ್ಟು ಕ್ಲಿಷ್ಟ ಆಗಿರೋದು.